ದುರ್ಭಿಕ್ಷ ಮಾಸದಿಂದ ಸುಭಿಕ್ಷ ಮಾಸದ ಕಡೆಗೆ ಹೆಜ್ಜೆ ಹಾಕುತ್ತೀವೋ ಅಥವಾ ಹೊಸ ವರ್ಷವು ಹಳೆಯ ವರ್ಷದಂತೆ ಹೆಜ್ಜೆ ಹಾಕುತ್ತಾ ಸಾಗುತ್ತೀವೋ ಗೊತ್ತಿಲ್ಲ. ಈ ಎಲ್ಲದಕ್ಕೂ ಇನ್ನು 3 ದಿನಗಳ ಕಾಲಾವಕಾಶ ಇದೆ. ಆದರೆ 3 ದಿನಗಳ ಒಳಗೆ ಇದ್ಯಾವುದು ಬಗೆಹರಿಯುವುದಿಲ್ಲ. ಕಾರಣ ಧೂಳು ಎದ್ದಿದೆ. ಧೂಳು ಮತ್ತೆ ಬಂದು ಭೂಮಿಯ ಮೇಲೆ ಸೆಟಲ್ ಡೌನ್ ಆಗಕ್ಕೆ ನನ್ನ ಲೆಕ್ಕಾಚಾರದಲ್ಲಿ 30 ದಿನವಾದರೂ ಬೇಕೇ ಬೇಕು. ಅದಕ್ಕಿಂತ ಕಡಿಮೆ ಆಗುವುದಿಲ್ಲ ಅಂತ ಅನ್ಸತ್ತೆ. ಹಾಗಿದ್ದರೆ 50 ದಿನದಲ್ಲಿ ಎಲ್ಲವನ್ನು ಸರಿ ಮಾಡ್ತೀನಿ ಅಂತ ವಾಗ್ದಾನ ಕೊಟ್ಟಿದ್ದಂಥ ಪ್ರಧಾನಿ ಮೋದಿಗೆ ಈಗಿರುವುದು 3 ದಿನ ಅಥವಾ 50 ಸೇರಿದರೆ 3 ದಿನ ಗಡುವು. ಪರಿಸ್ಥಿತಿ ಬೇಕಾದಷ್ಟು ಬಯಸಿದಷ್ಟು ಸುಧಾರಣೆ ಕಂಡಿಲ್ಲ. ಹೀಗಾಗಿ ಆರ್ಥಿಕವಾಗಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ್ದ ಪ್ರಧಾನಿ ಮೋದಿ ವಿರುದ್ಧ ಪ್ರತಿಪಕ್ಷಗಳು ಈಗ ಪ್ರತಿ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿವೆ, ರಾಜೀನಾಮೆಗೆ ಆಗ್ರಹಿಸಿವೆ. ನರೇಂದ್ರ ಮೋದಿ ವಿರುದ್ಧ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಪಕ್ಷಗಳು ಸುದ್ದಿಗೋಷ್ಠಿಯೊಂದನ್ನು ಮಾಡಿದವು. ಮೋದಿ ಮೇಲಿನ ಆರೋಪಗಳಿಗೆ ಉತ್ತರ ಕೊಡಬೇಕು ಅಂದರು. ನನ್ನ ಪ್ರಶ್ನೆಗಳಿಂದ ಪ್ರಧಾನಿ ಚಿಂತಾಕ್ರಾಂತರಾಗಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದರು. ಟಿಎಂಸಿ ಮಮತಾ ಬ್ಯಾನರ್ಜಿ ಮೋದಿ ವಿರುದ್ಧ ಕೆಂಡ ಕಾರದ್ರು. ನೋಟ್ ಬ್ಯಾನ್ ಅನ್ನೋದು ಸ್ವಾತಂತ್ರ್ಯ ಭಾರತದ ಅತಿ ದೊಡ್ಡ ಹಗರಣ. ದೇಶದಲ್ಲಿ ಸೂಪರ್ ಎಮರ್ಜೆನ್ಸಿ ನಿರ್ಮಾಣವಾಗಿದೆ. ಅರ್ಥವ್ಯವಸ್ಥೆ 20 ವರ್ಷಗಳಷ್ಟು ಹಿಂದಕ್ಕೆ ಕುಸಿದಿದೆ. GDPಗೆ ಹೊಡೆತ ಬಿದ್ದಿದೆ. ಬ್ಯಾಂಕಿಂಗ್ ವ್ಯವಸ್ಥೆ ಅದ ಪತನಗೊಂಡಿದೆ. ಒಕ್ಕೂಟ ವ್ಯವಸ್ಥೆ ಛಿದ್ರವಾಗಿದೆ. ಸಂಸತ್ತನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಜನ ಹಸಿವಿನಿಂದ ಸಾಯುತ್ತಿದ್ದಾರೆ ಅಂತಂದರು. ಸಮಸ್ಯೆ ಸೃಷ್ಟಿಸಿ ಇತ್ಯರ್ಥ ಮಾಡೋಕ್ಕೆ ವಿಫಲವಾಗಿರುವ ಮೋದಿ ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸಿದರು. ಆದರೆ ಈ ಎಲ್ಲ ಬೆಳವಣಿಗೆಯಲ್ಲಿ ಪ್ರತಿಪಕ್ಷಗಳೇ ಒಡಕು ಮೂಡಿತು. ಕಾರಣ ಎಡಪಕ್ಷಗಳು, ಸಮಾಜವಾದಿ ಪಕ್ಷ, ಬಹುಜನ ಸಮಾಜ ಪಕ್ಷ, JDU ಮತ್ತು ನ್ಯಾಷನಲಿಸ್ಟಿಕ್ ಕಾಂಗ್ರೆಸ್ ಪಾರ್ಟಿ NCP ಈ ಎಲ್ಲ ಚಟುವಟಿಕೆಗಳಿಂದ ದೂರ ಉಳಿದು ಬಿಟ್ಟವು. प्रधानमंत्री कह रहे हैं कि मैं भ्रष्टाचार के खिलाफ लड़ाई लड़ रहा हूं, मगर जो उनके ऊपर सवाल आ रहे हैं उसके बारे में प्रधानमंत्री जवाब नहीं दे रहे. प्रधानमंत्री को इसके बारे में जवाब देना चाहिए और देश को बताना चाहिए कि डिमोनेटाइजेशन का सच्चा लक्ष्य क्या था और जिनको चोट लगी है उनके लिए प्रधानमंत्री क्या करने वाले हैं. तब भी आपको 50 दिन टाइम दे दिया है. आज तो 47 दिन हो गया. अब 3 दिन खाली बाकी है. ये 47 दिन में देश का जो नमूना हुआ है, हमारा देश 20 साल पीछे चला गया है. हमारा GDP ग्रोथ कर लेकर हमारा देश का किसान जो अपना ಇನ್ನು ಬೇನಾಮಿ ಕಾಯ್ದೆ ಅಸ್ತ್ರ ಪ್ರಯೋಗಿಸುವುದಾಗಿ ಪ್ರಧಾನಿ ಮೋದಿ ಘೋಷಿಸಿದ ಬೆನ್ನಲ್ಲೇ ಉತ್ತರ ಪ್ರದೇಶದಲ್ಲಿ ಬಿಎಸ್ಪಿಯ ಬ್ಯಾಂಕ್ ಖಾತೆಗೆ 102 ಕೋಟಿ ರೂಪಾಯಿ ಮತ್ತು ಮಾಯಾವತಿ ಸಹೋದರ ಆನಂದ್ ಕುಮಾರ್ ಖಾತೆಗೆ 1.43 ಕೋಟಿ ಹಣ ಜಮೆ ಆಗಿರೋದನ್ನ ಇಡಿ ಪತ್ತೆ ಹಚ್ಚಿದೆ. ಹಣದ ಮೂಲದ ಬಗ್ಗೆ ವಿವರಣೆ ನೀಡುವಂತೆ ಸಮನ್ಸ್ ಜಾರಿ ಮಾಡಿದೆ. ಸಮನ್ಸ್ನಿಂದ ಸಿಡಿದೆದ್ದಿರೋ ಮಾಯಾವತಿ ಡೆಪಾಸಿಟ್ ಆಗಿರೋ ಪ್ರತಿ ಪೈಸೆಗೂ ಲೆಕ್ಕ ಇದೆ. ನಿಮ್ಮ ಪಕ್ಷದ ಖಾತೆಗೆ ಎಲ್ಲಿಂದ ಹಣ ಬಂತು ಅನ್ನೋದನ್ನ ಮೊದಲು ಬಹಿರಂಗಪಡಿಸಿ. ಅಧಿಕಾರ ದುರುಪಯೋಗ ಪಡಿಸಿಕೊಳ್ತಿರೋ ಮೋದಿ ಚುನಾವಣೆ ಹೊಸ್ತಿಲಲ್ಲಿ ನನ್ನ ಹಾಗೂ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರಲು ಯತ್ನಿಸ್ತಾ ಇದ್ದಾರೆ. ಮೊದಲಿಗೆ ಬಿಜೆಪಿ ಶುದ್ಧ ಹಸ್ತವಾಗಲಿ. ಬಿಜೆಪಿ ಅವರು ದಲಿತ ವಿರೋಧಿಗಳು ಅಂತ ಕೆಂಡ ಕಾರಿದ್ರು. ಆದ್ರೆ ಮಾಯಾವತಿ ಅವರು ದಲಿತ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ದಲಿತರ ಹೆಸರು ಹೇಳಿಕೊಂಡು ಭ್ರಷ್ಟಾಚಾರವನ್ನ ಮುಚ್ಚಿಡಬಹುದೇ ಅಂತ ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ತಿರುಗೇಟು ಕೊಟ್ಟರು. ಇನ್ನು ಪ್ರತಿಪಕ್ಷಗಳು ಪ್ರಧಾನಿ ರಾಜೀನಾಮೆ ಕೇಳ್ತಿವೆ, ಆದರೆ ಇಡೀ ದೇಶವೇ ಪ್ರಧಾನಿ ಬೆನ್ನಿಗಿದೆ ಅಂತ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಪ್ರತ್ಯುತ್ತರ ಕೊಟ್ಟರು. सरकार के लोग अपनी सरकारी मशीनरी का दुरुपयोग करके जो बीएसपी व इसकी सर्वोच्च नेतृत्व की छवि को खराब व धूमिल करने की पूरी कोशिश में लगे हुए हैं. लेकिन इन सबसे इनकी दलितों के प्रति आज भी हीन व जातिवादी मानसिकता साफ झलकती है. The development of the scheduled caste people, the deprived people, should not be mortgaged to corruption of one party or leader. इस देश के दलितों का विकास. ಇದಕ್ಕೂ ಮುನ್ನ ಉತ್ತರಾಖಂಡ್ ಡೆಹ್ರಾಡೂನ್ನಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ನೋಟ್ ಬ್ಯಾನ್ ಅನ್ನೋದು ಸ್ವಚ್ಛತಾ ಅಭಿಯಾನ ಅಂತ ಬಣ್ಣಿಸಿದ್ರು. ಕಾಳ ಧನ ಹಾಗೂ ಕಾಳ ಮನ ಇಬ್ಬರನ್ನೂ ಬಿಡುವುದಿಲ್ಲ ಅಂತ ಭಾಳ ಜೋರಾಗಿ ಗರ್ಜಿಸಿದರು. ಭ್ರಷ್ಟರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ಮಟ್ಟ ಹಾಕೋದಕ್ಕೆ ಹೆದರಲ್ಲ. ಅಭಿವೃದ್ಧಿ ಶ್ರೀಮಂತರಿಗೆ ಮಾತ್ರನ, ಬಡವರಿಗೆ ಬೇಡವಾ ಅಂತ ಕೇಳಿದ್ರು. ನನ್ನನ್ನು ಪ್ರಧಾನಿ ಮಾಡಿದ್ದು ಕೇವಲ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಟೇಪ್ ಕತ್ತರಿಸೋದಕ್ಕೆ ಅಂದ್ಕೊಂಡಿದ್ರ? ಕಾಂಗ್ರೆಸ್ 40 ವರ್ಷ ಆಡಳಿತವನ್ನು ನಡೆಸ್ತು, ದೇಶಕ್ಕೆ ಏನು ಮಾಡಿದೆ ಅಂತ ಗೊತ್ತು ಅಂತ ತರಾಟೆಗೆ ತೆಗೆದುಕೊಂಡರು. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಮಂಡ್ಯದಲ್ಲಿ 52 ಲಕ್ಷ ರೂಪಾಯಿ ಹೊಸ ನೋಟು ಪತ್ತೆ ಆಯಿತು. ಮಂಡ್ಯ ಅಂದರೆ ಇಂಡಿಯಾ. भ्रष्टाचार के खिलाफ लड़ाई लड़नी चाहिए कि नहीं लड़नी चाहिए?
अरे जी जान से लड़ना चाहिए कि नहीं लड़ना चाहिए? मैंने ये लड़ाई को छेड़ लिया। आपका आशीर्वाद है? दोनों हाथ ऊपर करके बताइए, आपका आशीर्वाद है? क्या ये अमीरों का काम है? ये अमीरों के लिए? ಸರ್, ರಾಹುಲ್ ಗಾಂಧಿ ಸೇರಿದಂತೆ 8 ಪಾರ್ಟಿಗಳು ಇವತ್ತು ಕುತ್ಕೊಂಡು ಒಬ್ಬೊಬ್ರು ಒಂದೊಂದು ಹೇಳಿಕೆಗಳನ್ನ ಕೊಟ್ಟರು ಸರ್. ಅದರಲ್ಲಿ ಮೋದಿ ಅವರು ರಾಜೀನಾಮೆ ಕೊಡಬೇಕು, ಪರಿಸ್ಥಿತಿ ಸುಧಾರಿಸಲಿಲ್ಲ ಅಂತಂದ್ರೆ ಮಮತಾ ಬ್ಯಾನರ್ಜಿ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಜನ ಮಾತ್ರ ನನ್ನ ಜೊತೆ ಇದ್ದಾರೆ ಅಂತ ಮೋದಿ ಅವರು ಮತ್ತು ಪಕ್ಷ ಹೇಳ್ತಾ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು ಪ್ರಧಾನಿ? ಪ್ರಧಾನಿ ಏನು ಮಾಡಕ್ಕಾಗಲ್ಲ. ಪ್ರಧಾನಿ ಅಷ್ಟು ಕಂಟಿನ್ಯೂ ಅಷ್ಟೇ. ರಾಜೀನಾಮೆ ಕೊಟ್ಬಿಡು ಅಂತ ಅನ್ನೋದು ಸುಲಭ. ಪ್ರತಿಪಕ್ಷಗಳು ಅದನ್ನು ಕೇಳೋದುವೇ ಅವರ ಧರ್ಮ, ಕೇಳ್ತಾರೆ. ಈಗ ಇಲ್ಲಿ ಯಡಿಯೂರಪ್ಪನವರು, ಶೆಟ್ಟರ್, ಕುಮಾರಸ್ವಾಮಿ ಅವರು ಬೆಳಗ್ಗೆ ಎದ್ದ ತಕ್ಷಣ ಇದ್ದಕ್ಕಿಂತ ಯಾವ್ದೊಂದು ಪ್ರಕರಣ ಇದಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂದ್ರೆ ಕೊಡಕ್ ಬರಲ್ಲ. ಅವರಿದ್ರು ಕೊಡಲ್ಲ, ಇವರಿದ್ರು ಕೊಡಲ್ಲ. ಕೊಡಕ್ಕಲ್ಲ ರಾಜೀನಾಮೆಯನ್ನ ಇವರೆಲ್ಲ ಹೋಗಲ್ ಕೂತಿರೋದು. ನಂಬರ್ 2, ಮೋದಿ ಅವರು ರಾಜೀನಾಮೆಯನ್ನು ಕೊಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಬೇಕಾದರೆ 2 ಆಗಬೇಕು ಅಥವಾ 3 ಆಗಬೇಕು. 1, ಅವರು ತೆಗೆದುಕೊಂಡ ಕ್ರಮಗಳ ವಿರುದ್ಧ ಜನರೇ ರೋಸಿ ಹೋಗಬೇಕು, ಅಂದರೆ ಜನಾಂದೋಲನವಾಗಬೇಕಾಗದು, ಆಗಲೂ ಆಗತ್ತೆ. ನಂಬರ್ 2, ನರೇಂದ್ರ ಮೋದಿ ಅವರದು ಸ್ವಾತಂತ್ರ್ಯ ನಂತರದ ಇದು ಅತಿ ದೊಡ್ಡ ಹಗರಣ ಇದು, ಈ ನೋಟ್ ಬ್ಯಾನ್ ಮಾಡಿದ್ದು ಅನ್ನುವುದೇ ಆದರೆ ಮಮತಾ ಬ್ಯಾನರ್ಜಿ ಅದಕ್ಕೆ ಬೇಕಾದ ಪೂರಕ ದಾಖಲೆಗಳನ್ನು ಒದಗಿಸಬೇಕು. ಆ ಮೂಲಕ ನ್ಯಾಯಾಲಯದಲ್ಲಿ ಅದನ್ನು ಸಿಕ್ಕಿ ಹಾಕಿಕೊಳ್ಳುವಂತೆ ಆಗಬೇಕು, ಆಗಲೂ ಕೊಡಬೇಕಾಗತ್ತೆ. 3ನೇದು ಅಂದರೆ ನರೇಂದ್ರ ಮೋದಿ ಅವರು ಕೊಡಬೇಕಾಗ ಬಂದರೆ, ನಾನು ಹೇಳ್ತಿರೋದು, ಯಾರಿಗೋ ಸ್ವಂತ ಲಾಭವನ್ನು ಮಾಡಿದ್ದಾರೆ ಅಥವಾ ಸ್ವಹಿತ ಲಾಭವನ್ನು ಮಾಡಿಕೊಂಡಿದ್ದಾರೆ ಅಥವಾ ಅವರೇ ಭ್ರಷ್ಟಾಚಾರದಲ್ಲಿ ತೊಡಗಿದ್ದರು ಅನ್ನೋದನ್ನು ಯಾವ್ದಾರಿಗೆ ಹೇಳ್ತಿದ್ದಾರಲ್ಲ, ಸಹಾರಾ, ಬಿರ್ಲಾ ಅನ್ಕೊಂಡು, ಈ ಥರದ್ದು ಯಾವ್ದಾದ್ರು ಬರಬೇಕು, ಆಗ ಆಗ್ಬೋದಷ್ಟು. ಇದು ಬಿಟ್ಟರೆ ಇನ್ಯಾವುದಕ್ಕೂ ರಾಜೀನಾಮೆ ಆಗಲ್ಲ. ಸರ್, ಈಗ ಪ್ರಧಾನಿ ಮೋದಿ ಅವರು ಹೇಳ್ತಿದ್ದಾರೆ 40, 50, 60 ವರ್ಷಗಳಿಂದ ಬೇರೆ ಪಕ್ಷ ಆಡಳಿತದಲ್ಲಿತ್ತು, ನಾನು ಕಪ್ಪು ಹಣದ ವಿರುದ್ಧ ಈಗ ಹೋರಾಟವನ್ನ ಮೈ ಮೇಲೆ ಎಳೆದುಕೊಂಡಿದ್ದೀನಿ ಅಂತ. ಆದ್ರೆ ಇದು ಕಪ್ಪು ಹಣದ ವಿರುದ್ಧದ ಹೋರಾಟ ಹೌದೋ ಅಲ್ವೋ ಅನ್ನೋದು ಈಗ ನಮ್ ಕಣ್ಣಿಗೆ ಕಾಣಿಸ್ತಾ. ಈಗ ನೋಟ್ ಬ್ಯಾನ್ ಮಾಡಿದ್ದಾರೆ. ಭಾಷಣಗಳೆಲ್ಲವೂ ಕ್ರಿಯೆಗಳಾಗುವುದಿಲ್ಲ, ಕ್ರಿಯೆಗಳೆಲ್ಲವೂ ಭಾಷಣದ ರೂಪದಲ್ಲಿ ಹಲವಾರು ಬಾರಿ ಹೊರಕ್ಕೂ ಬರಲ್ಲ, ಎರಡೂ ಆಗಲ್ಲ. ನರೇಂದ್ರ ಮೋದಿ ಅವರು ಇವತ್ತು ಜನರಿಗೆ ತಮ್ಮ ಭಾವನೆ ಅಥವಾ ತನ್ನ ಕ್ರಮಗಳನ್ನು ವಿವರಣೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ, ನಿಜ, ಯಾವ ಅನುಮಾನನೂ ಇಲ್ಲ ಅದರಲ್ಲಿ. ಬಟ್ ಈ ದೊಡ್ಡ ಮಾತುಗಳು ನಾಳೆ ಅರ್ಥವನ್ನು ಪಡೆದುಕೊಳ್ಳುವುದು ಯಾವಾಗ ಅಂದರೆ ಅದರ ಲಾಭ ನಷ್ಟಗಳನ್ನು ನಾವು ತುಲನೆ ಮಾಡುವುದಕ್ಕೆ ಸಮಯ ಸಿಕ್ಕಾಗ. ಆ ಸಮಯ ಬಂದಿಲ್ಲ ಎನ್ನುವುದು ನನ್ನ ವಾದ. ಬರುತ್ತೆ ಬರಲ್ಲ ಅಂತ ಹೇಳುವುದಲ್ಲ ನನ್ನ ವಾದ. ಬರಬಹುದು, ಬರದೆಯೂ ಇರಬಹುದು. ಮೋದಿ ಅವರ ಪರವಾಗೋ ವಿರುದ್ಧವಾಗೋ ನಮಗೆ, ನಾನು ಅವತ್ತೇ ಮೊದಲನೇ ದಿನ ಅಂತ ಇದೆ, ಇಟ್ಸ್ ಎ 50-50 ಗೇಮ್ ದೇ ಆರ್ ಪ್ಲೇಯಿಂಗ್ ಅಂತ. ಹೆಂಗೆ ಬೇಕಾದ್ರೂ ಹೊಡಿಬೋದು ಏಟಿದು ಅಂತ, ಹಿಂಗೂ ಆಗ್ಬೋದು ಹಂಗೂ ಆಗ್ಬೋದು, ಹೇಳಕ್ಕೆ ಬರಲ್ಲ ಅಂತ. ಇದು ಒಂದು. ಬಟ್ ಏನೇ ಆಗಲಿ ಅದು ಸಫಲವಾದರೆ ದೇಶಕ್ಕೆ ಒಳ್ಳೆಯದು, ವಿಫಲವಾದರೂ ದೇಶಕ್ಕೆ ಒಳ್ಳೆಯದು ಅಂತ ನನ್ನ ಪ್ರಕಾರದಲ್ಲಿ. ಬಟ್ ನರೇಂದ್ರ ಮೋದಿ ಅವರು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ, ವಿಫಲ ಯಾಕಾಯಿತು ಅನ್ನೋಕ್ಕೆ ಜನ ಅವಾಗ ತೀರ್ಮಾನ ಮಾಡಬೇಕು. ಯಾವ ರೀತಿ ವಿಫಲತೆಯಲ್ಲಿ ದೇಶಕ್ಕೆ ಲಾಭ ಅಂತಂದರೆ, ಒಂದು ಸ್ಟಾರ್ಟ್ ಹ್ಯಾಸ್ ಬೀನ್ ಮೇಡ್ ಸಮ್ವೇರ್ ಫಾರ್ ಸಮಥಿಂಗ್, ಯಾವುದೋ ಒಂದು ಕೆಲಸಕ್ಕೆ. ಅದು ನಗದನ್ನು ಸೊಸೈಟಿಲಿ ಕಡಿಮೆ ಮಾಡೋ ವಿಚಾರದಲ್ಲಿರಬಹುದು, ಅಥವಾ ಕಾಳಧನವನ್ನು ತಂದರೆ ಏನಾಗಬಹುದು ಅನ್ನೋದನ್ನು ತೋರಿಸೋದ್ರಲ್ಲಿರ್ಬೋದು, ಅಥವಾ ಬ್ಯಾಂಕಿಂಗ್ ರೂಪದ ವ್ಯವಹಾರಗಳನ್ನು ಹೆಚ್ಚು ಮಾಡುವುದರಲ್ಲಿರಬಹುದು. ಆ ಮೂಲಕ ಬೇರೆ ಬೇರೆ ಲಾಭಗಳನ್ನು, ಉದಾಹರಣೆಗೆ ಬೇನಾಮಿ ಆಸ್ತಿ ಇರ್ಬೋದು, ಈ ರೀತಿ ಇವೆಲ್ಲ ಸ್ಟಾರ್ಟ್ ಆಗಿದೆ. ಈ ಯುದ್ಧ ನರೇಂದ್ರ ಮೋದಿ ಅವರು ನಾಳೆ ಪ್ರಧಾನಮಂತ್ರಿ ಇರ್ತಾರೋ ಬಿಡ್ತಾರೋ ಪ್ರಶ್ನೆ ಅಲ್ಲ, ದೇಶದ ಕಾರ್ಯಕ್ರಮಗಳಾಗಿ ಮುಂದುವರಿಬೇಕು. ಇವ್ಯಾವು ನಿಲ್ಕೂಡ್ದು, ನಿಲ್ಲದೆ ಹೋದರೆ ದೇಶಕ್ಕೆ ಲಾಭ ಅದು. ಬಟ್ ವೈಫಲ್ಯತೆ ಆದರೆ ಅದಕ್ಕೆ ಉತ್ತರ ನರೇಂದ್ರ ಮೋದಿ ಅವರೇ ಕೊಡಬೇಕು. ನಾಳೆ ತಕ್ಷಣಕ್ಕೆ ನಾನು ಹೇಳ್ತೀನಿ, ಭಾರತ ಬಹಳ ವಿಚಿತ್ರವಾದ ದೇಶ. ಈ ದೇಶದಲ್ಲಿ ದೀರ್ಘಕಾಲದ ಲಾಭಗಳನ್ನು ಕಾಯುವಂತಹ ತಾಳ್ಮೆ ಮತ್ತು ಸಹನೆ ನಮ್ಮ ಜನಕ್ಕಿಲ್ಲ. ಶೀಘ್ರವಾಗಿ ಅವರಿಗೆಲ್ಲವೂ ಕಾಣಿಸಬೇಕು, ತತ್ಕ್ಷಣಕ್ಕೆ ಅದರ ಲಾಭಗಳು ಕಣ್ಣಿಗೆ ಗೋಚರಿಸಬೇಕು. ಅವರಿಗೆ ಗೋಚರಿಸದಿದ್ದರೆ ಅವರು ಒಪ್ಪಲ್ಲ, ಭಾಳ ಕಷ್ಟ. ದೀರ್ಘಕಾಲದ ಲಾಭಗಳು ಬೇರೆ, ಒಪ್ಕೋತೀನಿ, ನಾನು ಇಲ್ಲ ಅಂತ ಹೇಳಿಲ್ಲ. ಶಾರ್ಟ್ ಟರ್ಮ್ ಏನು ಜನ ನಿರೀಕ್ಷೆ ಮಾಡೋದೀಗ, ಬಡವರು ಮತ್ತು ಶ್ರೀಮಂತರು ಎರಡೇ ಇರೋದು ಕ್ಲಾಸಿಲೀಗ. ಬಡವರು, ಮಧ್ಯಮ ವರ್ಗ ಒಂದಿರುತ್ತೆ. ಬಡವರು ನಿರೀಕ್ಷೆ ಮಾಡ್ತಾ ಇರೋದೀಗ ಬಹಳ ಸರಳವಾದದ್ದು, ನೋಟು ಸಿಕ್ಕೋ ಹಂಗೆ ಆಗಬೇಕಷ್ಟೇ. ಅವ್ರಿಗೆ ತನಗೆ ಬೇಕಾದಾಗ ತನ್ನ ಹಣ ತನಗೆ ಬೇಕಾದ ರೀತಿಯಲ್ಲಿ ಸಿಗುವಂತಾದರೆ ಅವರಿಗೆ ಸಾಕೀಗ ತಕ್ಷಣಕ್ಕೆ. ಅವ್ರು ದೇ ಆರ್ ನಾಟ್ ಬಾದರ್ಡ್ ವಿತ್ ಎನಿಥಿಂಗ್ ಎಲ್ಸ್. ಅವರು ಮಧ್ಯಮ ವರ್ಗದವರು ಬಹಳ ವಿಚಿತ್ರವಾದಂತಹ ಒಂದು ವರ್ಗ ಯಾವುದೇ ದೇಶದಲ್ಲಿ. ಭಾವನೆಗಳನ್ನು ಬಹಳ ಬೇಗ ಹೊರಕ್ಕಾಗ್ತಾರೆ ಮತ್ತು ಬೇಗ ಡಿಸಪಾಯಿಂಟ್ ಆಗ್ತಾರೆ. ಬಡವರಿಗಿರಬಹುದಾದಷ್ಟು ತಾಳ್ಮೆ ಮಧ್ಯಮ ವರ್ಗಕ್ಕೆ ಇರಲ್ಲ, ಬೇಗ ಸಿನಿಕರಾಗ್ತಾರೆ. ನಾವು ಆಗ್ಬಿಡ್ತೀವಿ. ಅದು
ಹಾಗಾಗಿ ಮಧ್ಯಮ ವರ್ಗಕ್ಕಿರುವುದಂದರೆ ಆಶಾಭಾವನೆ. ಈಗ ನಾಳೆ ನನಗೇನಾದರೂ ಟ್ಯಾಕ್ಸ್ ಲಾಭ ಸಿಗ್ಬೋದಾ? ಬಹುತೇಕ ಮಧ್ಯಮ ವರ್ಗ ಸಂಬಳದಲ್ಲೂ ಇರುತ್ತವೆ, ಅವು ಟ್ಯಾಕ್ಸ್ ಲಾಭಗಳು ಸಿಕ್ಬಿಡ್ಬೋದಾ, ಅಥವಾ ಇನ್ಯಾವುದಾದ್ರು ಲಾಭಗಳು ನನಗೆ ಯಾವ್ದಾದ್ರು ತೆರಿಗೆ ವಿನಾಯಿತಿಗಳಲ್ಲಿ ಏನಾದ್ರು ಸಿಕ್ಬಿಡ್ಬೋದಾ ಅಂತಿರ್ತಾರೆ. ಅದನ್ನು ಅವ್ರು ಕಾಯ್ತಾ ಇದ್ದಾರೆ. ಬಡವರು ನೋಟ್ ಸಿಕ್ಕಲಿ ಅಂತ ಕಾಯ್ತಿದ್ದಾರೆ. ಮಧ್ಯಮ ವರ್ಗದವರು ಈ ರಿಯಾಯಿತಿ ವಿನಾಯಿತಿಗಳಿಗೆ ಕಾಯ್ತಿದ್ದಾರೆ. ಫೆಬ್ರವರಿವರೆಗೂ ಕಾಯ್ತಾ ಇರೋದಕ್ಕೆ, ಬಿಕಾಸ್ ಫೆಬ್ರವರಿನಲ್ಲಿ ಬಜೆಟ್ ಇರುತ್ತೆ. ಆವಾಗ ಅದೆಷ್ಟೋ ಏನೋ 2 ಲಕ್ಷ ಇದ್ದಿದ್ದು 2.5 ಲಕ್ಷ ಇದ್ದಿದ್ದು 3 ಮಾಡ್ತಾರೆ, 3.5 ಮಾಡ್ತಾರೆ, 4 ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದಾರೆ ಅವ್ರುಗಳೆಲ್ಲ. ಶ್ರೀಮಂತ ವರ್ಗ ಕಾಯ್ತಾ ಇರೋದು ಇದೆಲ್ಲವೂ ಓಕೆ, ಆದರೆ ನನ್ನ ವ್ಯವಹಾರವನ್ನು ಸುಲಲಿತವಾಗಿ ನಡೆಸುವ ವಾತಾವರಣ ನಿರ್ಮಾಣವಾಗುತ್ತಾ ನೋಡ್ತಾರೆ. ಅಂದರೆ ಈಸ್ ಆಫ್ ಡೂಯಿಂಗ್ ದ ಬಿಸ್ನೆಸ್ ಸುಲಭ ಆಗತ್ತಾ, ನನಗೆ ಇನ್ನು ಸುಲಭವಾಗಿ ನಾನು ಹ್ಯಾಂಡಲ್ ಮಾಡ್ಬೋದಾ ಇಶ್ಯೂಸನ್ನು ಅನ್ನೋದನ್ನು ಅವ್ರು ನೋಡ್ತಾರೆ. ಇದು ಎಲ್ಲ ಶಾರ್ಟ್ ಟರ್ಮ್ ಮೆಷರ್ಸಲ್ಲಿ ನೋಡ್ತಿರೋದು ಎಲ್ಲರೂ. ಮುಂದಿನ 4-5 ತಿಂಗಳು 6 ತಿಂಗಳಲ್ಲಿ ಇವೆಲ್ಲ ಗೋಚರಿಸ್ಬಿಡ್ಬೇಕು. ಇವೆಲ್ಲ ಇನ್ನೊಂದು ತಿಂಗಳಲ್ಲೋ 15 ದಿನದಲ್ಲೋ ನೋಟ್ ಸಿಕ್ಬಿಡ್ಬೇಕು. ಇನ್ನೊಂದು 2-3 ತಿಂಗಳಲ್ಲೋ ಏನೋ ವಿನಾಯಿತಿಗಳು. ಇನ್ನೊಂದು 5-6 ತಿಂಗಳಲ್ಲಿ ಪರ್ಸೆಪ್ಟಿವ್ ಚೇಂಜ್ ಬರಬೇಕು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ. ಅಂದರೆ ಕೆಂಪು ಪಟ್ಟಿಯ ಕಟ್ಟೌನ್ ಆಗ್ತಾ ಇದೆ ಅನ್ನೋಂಥದ್ದು ಅವ್ರ ಫೀಲಿಂಗ್ ಬರಬೇಕು. ದೀರ್ಘಕಾಲಕ್ಕೆ ಹೋಗುವುದಾದರೆ ಇವರು ಯಾರೂ ಕಾಯಕ್ಕೆ ತಯಾರಿ ಇಲ್ಲದಿರುವುದು, ಆದರೆ ಸಾಧ್ಯವಿರಬಹುದಾದ ಲಾಭಗಳು ಏನು? ಒಂದು, ಬ್ಯಾಂಕಿಂಗ್ ಆಕ್ಟಿವಿಟಿ, ಅಂದರೆ ಬ್ಯಾಂಕಿನ ಒಳಕ್ಕೆ ಎಲ್ಲ ಚಟುವಟಿಕೆಗಳನ್ನು ತರ್ತಾ ಇರೋದ್ರಿಂದ, ಅಂದರೆ ವ್ಯವಸ್ಥೆಯ ಒಳಕ್ಕೆ ಒಂದು ದಿನ ನಿಮ್ಮ ತೆರಿಗೆಯ ಸಂಗ್ರಹಣೆ ಹೆಚ್ಚುತ್ತೆ. ಅದರಲ್ಲಿ ಯಾವ ಅನುಮಾನನೂ ಇಟ್ಕೋಬೇಡಿ. ಉದಾಹರಣೆಗೆ ಆಟೋ ರಿಕ್ಷಾಗೆ ನೀವು ಯಾವುದೋ ಒಂದರಲ್ಲಿ ಹಿಂಗೆ ಕೂತ್ಕೊಂಬಿಟ್ಟು ಟಕ ಅಂದ್ಬಿಟ್ಟು 80 ರೂಪಾಯಿ ಕೊಡ್ತಿದ್ರಿ. ಯಾವತ್ತಿದು ತೆರಿಗೆ ವ್ಯಾಪ್ತಿ ಒಳಗೆ ಇರ್ತಿತ್ತು? ಸೇವಾ ಶುಲ್ಕದಲ್ಲಿ ಇರ್ತಿರಲಿಲ್ಲ, ತರಕಾರಿನಲ್ಲಿ ಇರ್ತಿರಲಿಲ್ಲ. ಹೀಗಾಗಿ ಎಲ್ಲ ವ್ಯವಹಾರಗಳನ್ನು ತಂದಾಗ ಟ್ಯಾಕ್ಸ್ ರೈಸ್ ಆಗಬೇಕು. ಬಿಕಾಸ್ ಟ್ಯಾಕ್ಸ್ ತೆರಿಗೆಯನ್ನು ಸಂಗ್ರಹ ಮಾಡುವ ಬುಡವೇ ದೊಡ್ಡದಾಗಬೇಕಾಗ ಅದರ ಲಾಭ ಸಿಕ್ಕತ್ತೆ, ಬಟ್ ದೀರ್ಘಾವಧಿ. ಇನ್ನು ಭಾರತದಂತಹ ಒಂದು ದೇಶ ಈ ಚಟುವಟಿಕೆ ಅಂತಂದರೆ ಈ ಬ್ಯಾಂಕಿಂಗನ್ನು ಕಂಪ್ಯೂಟ್ರಲ್ಲಿ ಮೊಬೈಲ್ನಲ್ಲಿ ಬ್ಯಾಂಕಿಂಗ್ ಇದ್ರ ಮಾಡೋದಕ್ಕೆ ಕಡೆ ಮೂವ್ ಆಗ್ತಿದ್ದಾಗ ಅಷ್ಟರ ಮಟ್ಟಿಗೆ ವ್ಯವಸ್ಥೆಗೆ ಲಾಭ ಸಿಕ್ಕತ್ತೆ. ಕಾರಣ ಅದರ ಇಂಡೈರೆಕ್ಟ್ ಲಾಭ ವಾಪಸ್ ತೆರಿಗೆನಲ್ಲೇ ವಾಪಸ್ ಬಂದ್ಬಿಡುತ್ತೆ ಒಳಕ್ಕೆ. ನಂಬರ್ 2, ಬ್ಲ್ಯಾಕ್ ಮನಿ ಕಾಳಧನ ಸತ್ತು ಹೋಗಲ್ಲ, ಆದರೆ ಒಂದು ಹಂತದಲ್ಲಿ ಒಂದು ಪ್ರಮಾಣದಲ್ಲಿ ಕಡಿಮೆ ಆಗಬಹುದು ಅಥವಾ ಸಣ್ಣ ನಿಯಂತ್ರಣಕ್ಕೆ ಬರಬಹುದು. ಎರಡೂ ಆಗ್ಬೋದು, ಆಗದೇ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. 16 ಲಕ್ಷ 17 ಲಕ್ಷ ಅಂದರೆ ಒಂದು 75,000 ಕೋಟಿನೋ 1 ಲಕ್ಷ ಕೋಟಿನೋ 2 ಲಕ್ಷ ಕೋಟಿನೋ ಕೆಳಗೆ ಹೋಯ್ತು ಅಂತಂದರೆ ಅಷ್ಟಕ್ಕೆ ನೀರು ಆಯಿತು ಅಂತಾನೆ. ಇದು ಮಾಡದೇ ಇದ್ದಿದ್ರೆ ನಿಮ್ಗೆ ಅದು ಆಗ್ತಿರ್ಲಿಲ್ಲ ಅಂತಲೇ ಅರ್ಥ. ಎಗೈನ್ ಇಟ್ ಇಸ್ ಎ ಲಾಂಗ್ ಟರ್ಮ್ ಬೆನಿಫಿಟ್. ಲಾಸ್ಟ್ಲಿ ಬೇನಾಮಿ ಆಸ್ತಿ. ಬೇನಾಮಿ ಆಸ್ತಿ ಐಡೆಂಟಿಫೈ ಆದ ಮೇಲೆ ನಮಗೆ ಇಬ್ಬರು ಚರ್ಚೆಗೆ ಬರ್ತಾರೆ, ಇಬ್ಬರು ಸಿಕ್ಕಿದ್ರೆ ಮಾತನಾಡೋಣ, ಒಬ್ಬರಿದ್ದರೆ ಕಷ್ಟ ನಮಗೆ ಚರ್ಚೆ ಮಾಡೋದು. ಬೇನಾಮಿ ಆಸ್ತಿ ಲಾರ್ಜ್ಲಿ ಜನ ಕಾಯ್ತಾ ಇರೋದು, ದೇಶದಲ್ಲಿ ಹೊಡೆದಿರುವ ಆಸ್ತಿಗಳು ವಾಪಸ್ ಬರುತ್ತಾ, ಅದಕ್ಕೂ ಟೈಮ್ ತೊಗೊಳುತ್ತೆ. ಬಿಕಾಸ್ ಅದು ನ್ಯಾಯಾಧೀಕರಣದ ವ್ಯಾಪ್ತಿಗೆ ಬಂದ್ಬಿಡುತ್ತೆ, ಅಲ್ಲಿ ತೀರ್ಮಾನ. ಇದು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್. ಇದು ಯಾವುದೇ ಆದರೂ ದೇಶಕ್ಕೆ ಲಾಭನೇ. ಆದರೆ ಆಗತ್ತಾ ಆಗಲ್ವಾ ಅನ್ನೋ ವಿವರಣೆಗಳನ್ನು ಶಾರ್ಟ್ ಟರ್ಮಲ್ಲಿ, ಅಂದರೆ ತತ್ಕ್ಷಣಕ್ಕೆ ಮುಂದಿನ 5-6 ತಿಂಗಳುಗಳಲ್ಲಿ ನರೇಂದ್ರ ಮೋದಿನೇ ಉತ್ತರ ಕೊಡಬೇಕು. ಅದಕ್ಕೆ ಭಾಷಣ ಬೇರೆ, ಆಮೇಲೆ ಇದೇ ಭಾಷಣಕ್ಕೆ ಜಾಗ ಇರಲ್ಲ ಅಲ್ಲಿ ಜನ. ಯಾಕಂದರೆ ಜನ ಅವಾಗ ರಿವರ್ಸ್ ಕೇಳ್ತಾರೆ. ಇದನ್ನೇ 6 ತಿಂಗಳಿಂದ ಕೇಳಿಸ್ಕೊತಾ ಇದ್ದೀವಿ, 1 ವರ್ಷದಿಂದ ಕೇಳಿಸ್ಕೊತಾ ಇದ್ದೀವಿ, ಅಪ್ಪ ಹೇಳ್ತಿದ್ದಾರೆ, ಏನೂ ಆಗಿಲ್ವಲ್ಲಪ್ಪ ಅಂದ್ಬಿಡ್ತಾರೆ ನಮ್ಮ ಜನ. ಅವರು ಸೋ ಫಾಸ್ಟ್ ಅವರು ತೀರ್ಮಾನಗಳಲ್ಲಿ. ಹಾಗಾಗಿ ಯು ಹ್ಯಾವ್ ಟು ವೆಯ್ಟ್. ಈಗಲೂ ಹೇಳ್ತೀನಿ, ಈಗ ತೆಗೆದುಕೊಂಡಿರುವ ನಿರ್ಧಾರವನ್ನು ತುಲನೆ ಮಾಡಿ ಪರಾಮರ್ಶೆಗೆ ಒಪ್ಪಿಸಿ ಹೀಗೇ ಆಗುವುದು ಎಂದು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಮಾಯಾವತಿ ವಿಚಾರದಲ್ಲಿ ಅವ್ರ ಸೋದರನ ಅಕೌಂಟ್ ಅಲ್ಲಿ 1.5 ಕೋಟಿ ಏನೋ ಇದೆ, ಅದಕ್ಕೆ ಅದು ಸಕ್ರಮಣ ಅಕ್ರಮಣ ಅದು ಸಂಬಂಧಪಟ್ಟವರಿಗೆ ಅವ್ರು ಉತ್ತರ ಕೊಟ್ಕೊಳ್ತಾರೆ. ಆದ್ರೆ ಪಕ್ಷದ ಖಾತೆಗೆ ಇಷ್ಟು ಹಣ ನೋಟ್ ಬ್ಯಾನ್ ಆದ ತಕ್ಷಣ ಜಮೆ ಆಗಿದೆ ಅನ್ನೋದನ್ನ ಇಡಿ ಪತ್ತೆ ಹಚ್ಚಿದೆ ಅನ್ನೋದಾದ್ರೆ ಒಳ್ಳೆ ಕೆಲಸ ಮನೆಯಿಂದ ಆರಂಭ ಆಗ್ಬೇಕು ಅಂತ ಮಾಯಾವತಿ ಅವ್ರಿಗೆ ಹೇಳೋದ್ರಲ್ಲಿ ತಪ್ಪೇನಿದೆ ಸರ್? ಅಲ್ಲ, ಅವ್ರ ತಪ್ಪೇನಿಲ್ಲ. ನಿಮಗೆ ಬಿಜೆಪಿ ಅವ್ರಿಗೆ ಈಗ ಮೋದಿ ಅವ್ರಿಗೆ ಮೊದಲೇ ಗೊತ್ತಿತ್ತು ನಾನು ನೋಟ್ ಬ್ಯಾನ್ ಮಾಡ್ತೀನಿ ಅಂತ. ಹಾಗಾದ್ರೆ ಬಿಜೆಪಿ ಅಕೌಂಟ್ಗೆ 6 ತಿಂಗಳು ಮುಂಚೆಯಿಂದ ಎಷ್ಟು ಬಂತು, 6 ತಿಂಗಳ ನಂತರ ಎಷ್ಟು ಬಂತು? ಭಾರತ ಬಯಸ್ತಾ ಇರೋದು ಮಾಯಾವತಿ ಒಬ್ಬರನ್ನೇ ಅಲ್ಲ, ರಾಹುಲ್ ಗಾಂಧಿ ಒಬ್ಬರನ್ನ ಬಗ್ಬಡಿಯೋದು ಅಲ್ಲ. ಭಾರತ ಬಯಸ್ತಿರೋದು ಸ್ವಚ್ಛತಾ ಅಭಿಯಾನ. ಅಂತಂದ್ರೆ 6ನೇ ಕ್ರಾಸ್ ಅನ್ನ ಕ್ಲೀನ್ ಮಾಡೋಣ, 7ನೇ ಕ್ರಾಸ್ ಬೇಡಕ್ಕ ಗಲೀಜ್ ಹಂಗೆ ಇರಲಿ ಅಂತ ಅಲ್ಲ. 6, 7, 8, 9, 10 4 ಕ್ರಾಸ್ ಕ್ಲೀನ್ ಆಗಬೇಕು ಅಂತಾನೆ ದೇಶ ಬಯಸೋದು. ಒಂದು ಏರಿಯಾ ಕ್ಲೀನ್ ಆಗಬೇಕು ಅಂದರೆ ಒಂದು ಏರಿಯಾನಲ್ಲಿ 10 ಕ್ರಾಸ್ ಇದ್ರೆ 3 ಕ್ರಾಸ್ ಕ್ಲೀನ್ ಮಾಡಿ ಫುಲ್ ಕ್ಲೀನ್ ಸರ್ ಏರಿಯಾ ಅನ್ನಕ್ಕಾಗತ್ತೆ? ಬಿಜೆಪಿಯವ್ರು ಮಾಡಿದ್ರು ಡೆಪಾಸಿಟ್ ಆಗಬೇಕು, ಹೊರಗೆ ಬರಬೇಕು. ಪ್ಲಸ್ ಎಲ್ಲರೂ ಆಯಾಯ ರಾಜಕೀಯ ಪಕ್ಷಗಳು ಪ್ರಕಟ ಮಾಡಿಬಿಡಿ, ನೀವೇ
ಕಳೆದ ನೋಟ್ ಬ್ಯಾನ್ ಹಿಂದೆ ಮತ್ತು ಮುಂದೆ ನಾವು ಯಾರ್ಯಾರು ಎಷ್ಟೆಷ್ಟು ಅಕೌಂಟ್ ಎಲ್ಲೆಲ್ಲಿಗೆ ಯಾವ್ಯಾವ ದುಡ್ಡು ಹಾಕಿದೀವಿ ಅದಕ್ಕೆ ಲೆಕ್ಕ ಹಿಂಗಿದೆ ಅಂತ ದೇಶದ ಜನರ ಮುಂದೆ ಪಾರ್ಟಿ ಅಕೌಂಟ್ ದೇಶದ ಜನರ ಮುಂದೆ ಇಟ್ಬಿಡಿ. ಎಲ್ಲರೂ ಬಿಜೆಪಿನೂ ಇಡಿ, ಕಾಂಗ್ರೆಸ್ಸು ಇಡಿ, JDS ಇಡಿ, ದಳನೂ ಇಡಿ, ಯುನೂ ಇಡಿ, SP ನೂ ಇಡಿ, WP ನೂ ಇಡಿ, ಎಲ್ಲರೂ ಇಟ್ಬಿಡಿ. ಜನ ನೋಡ್ಕೊಳ್ಳಿ ಬಿಡಿ. ನಿಮ್ದೇನಲ್ವಲ್ಲ ದುಡ್ಡು, ನಿಮ್ ಪಕ್ಷದ ತಾನೇ ದುಡ್ಡು. ಪಕ್ಷ ಎಂದರೆ ದೇಶ, ದೇಶ ಎಂದರೆ ಪಕ್ಷ ತಾನೇ. ನಿಮ್ಮ ಪ್ರಕಾರ ಇಟ್ಟುಬಿಡಿ, ಅದರಲ್ಲೇನಿದೆ. 1. ನಂಬರ್ 2, ನನಗೆ ಕುತೂಹಲ ಏನು ಅಂತಂದರೆ, ಈಗ BSPದು ಅಷ್ಟೇ, ಯಾರದೇ ಪಕ್ಷದಾಗಲಿ ನೋಟ್ ಬ್ಯಾನ್ ಆದಮೇಲೆ ಬಂದಿರೋ ದುಡ್ಡಾದರೆ ಎಲ್ಲಿತ್ತು ಆ ದುಡ್ಡು ಅಂತ. ಎಲ್ಲಿರುತ್ತೆ ಈ ದುಡ್ಡು? ಯಾವುದೇ ಪಕ್ಷ ಆಗಲಿ, BSP ಆದರೂ ಅಷ್ಟೇ, SP ಆದರೂ ಅಷ್ಟೇ, BJP ಆದರೂ ಅಷ್ಟೇ, ಕಾಂಗ್ರೆಸ್ ಆದರೂ ಅಷ್ಟೇ. ಎಲ್ಲಿರುತ್ತೆ ಈ ದುಡ್ಡು? ಯಾಕೆ ಇಟ್ಕೊಂಡಿರ್ತಾರೆ ಕ್ಯಾಶಲ್ಲಿ? ವೈ ನಾಟ್ ಅಕೌಂಟ್? ಬಿಕಾಸ್ ಏನಿಯೋ ನಿಮ್ಗೇನು ಟ್ಯಾಕ್ಸ್ ಪ್ರಾಬ್ಲಮ್ ಇಲ್ವಲ್ಲ, ಅದು ಯಾಕೆ ಇಟ್ಕೋತಾರೆ ಕ್ಯಾಶಲ್ಲಿ? ಅದನ್ನು ಬ್ಯಾಂಕಲ್ಲಿ ಯಾಕೆ ಇಟ್ಕೊಳ್ಳಲ್ಲ? ಟ್ಯಾಕ್ಸ್ ಇದ್ರೆ ತಾನೇ ಭಯ. ನಾನಾದರೆ ಹೆದರ್ಕೋಬೇಕು, ಅಯ್ಯಯ್ಯೋ ಬ್ಯಾಂಕಲ್ಲಿ ಇಟ್ಬಿಟ್ರೆ ನಾಳೆ ಅದು ಟ್ಯಾಕ್ಸ್ ಹಾಕ್ಬಿಟ್ರೆ 30% ಕೇಳ್ಬಿಟ್ರೆ ಎಲ್ಲಿಂದ ಬಂತು ಅಂತ ಕೇಳ್ಬಿಟ್ರೆ ಟ್ಯಾಕ್ಸ್ ವಿನಾಯಿತಿನೂ ಇರುತ್ತೆ. ವಿನಾಯಿತಿ ಇದೆಯಲ್ಲ, ಯಾಕೆ ಅದಕ್ಕೆ ಹೆದರ್ಕೋತೀರಿ? ಐ ಡೋಂಟ್ ನೋ. ಆದರೆ ಇವತ್ತು ನಡೆದಿರುವ ಬೆಳವಣಿಗೆ, 8 ಪಕ್ಷ ಸೇರ್ಕೊಂಡು ಮಾತಾಡಿದ್ರು ಅಂತ, ಆ 8 ಪಕ್ಷ ಸೇರಿದ್ರೆ ಬೇಸಿಕ್ ಆಗಿ ಈ ಮೂನಲ್ಲಿ 2 ಕಾಣುತ್ತೆ. ಒಂದು, ಕಾಂಗ್ರೆಸ್ ನಾಯಕತ್ವವನ್ನು ಮತ್ತೆ ತಾನು ಪಡೆದುಕೊಳ್ಳುವಂತಹ ಪ್ರಯತ್ನಕ್ಕೆ ಹೊರಟಿದೆ, ಅಂದರೆ ದೇಶವ್ಯಾಪಿ. ಆದರೆ ಆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ಕಾರಣ, ಹಲವಾರು ರಾಜ್ಯಗಳಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರದ ಬುಡವನ್ನೇ ಕಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಹಲವಾರು ಪ್ರಾದೇಶಿಕ ಪಕ್ಷಗಳೇ ಕಾಂಗ್ರೆಸ್ಗಿಂತ ನಾವೇ ಶಕ್ತಿವಂತರು ಅನ್ನೋ ಭಾವನೆಗೆ ಬಂದಾಗೋ ಹೋಗಿದೆ. ಅದು ಮಮತಾ ಬ್ಯಾನರ್ಜಿ ಇರಬಹುದು, ಮಾಯಾವತಿ ಇರಬಹುದು, ಮುಲಾಯಂ ಇರಬಹುದು, ಶರದ್ ಪವಾರ್ ಇರಬಹುದು, ನಿತೀಶ್ ಕುಮಾರ್ ಇರಬಹುದು, ಮತ್ತೊಬ್ಬರು ಇರಬಹುದು, ಅಥವಾ ನವೀನ್ ಪಟ್ನಾಯಕ್ ಇರಬಹುದು, ಯಾರೋ ಒಬ್ಬರು ಇರಬಹುದು. ಹಾಗಾಗಿ ಕಾಂಗ್ರೆಸ್ಗೆ ಆ ನಾಯಕತ್ವವನ್ನು ಅಪ್ಪಿಕೊಳ್ಳುವುದಕ್ಕೆ ಆಗ್ತಾ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ. ಇವತ್ತಿನ ಫಲಿತಾಂಶ ಏನು ಅಂದರೆ, ಪ್ರತಿಫಲನ ಏನು ಅಂತಂದರೆ, ಇವತ್ತಿನ ಅವರ ಸಭೆಗೆ 8 ಪಕ್ಷಗಳು ಹೋಗಿಲ್ಲ. ಇದು ಒಂದು ಕಡೆ. ಕಾಂಗ್ರೆಸ್ಸಿನ ನಾಯಕತ್ವ ಆಟೋಮ್ಯಾಟಿಕ್ ಆಗಿ ಇಲ್ಲ ಈಗ ಈ ದೇಶದಲ್ಲಿ ರಾಷ್ಟ್ರೀಯ ಪಕ್ಷವಾಗಿ. ಅದು ರಾಷ್ಟ್ರೀಯ ಪಕ್ಷವೇ, ಅದರ ನಾಯಕತ್ವದಲ್ಲಿ ಇಲ್ಲ. ನಂಬರ್ 2, ಅಪೋಸಿಷನ್ ಪಾರ್ಟಿಗಳಿಗಿರೋ ಇನ್ನೊಂದು ಬಹುದೊಡ್ಡ ಸಮಸ್ಯೆ ಏನು ಅಂದರೆ, ಹಲವೆಡೆಗಳಲ್ಲಿ ಅವರು ವೈರಿಗಳಾಗಿಯೂ ಮೇಲೆ ದಿಲ್ಲಿಗೆ ಬಂದ ಕೂಡಲೇ ಗೆಳೆಯರಾಗಿಯೂ ಕೆಲಸ ಮಾಡಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿ ಇದೆ. ಎಡಪಕ್ಷಗಳಿಗೆ ಮಮತಾ ಬ್ಯಾನರ್ಜಿಯನ್ನು ಅಪೋಸ್ ಮಾಡಬೇಕು ವೆಸ್ಟ್ ಬೆಂಗಾಲ್ನಲ್ಲಿ, ಆದರೆ ದಿಲ್ಲಿಗೆ ಬಂದ ತಕ್ಷಣ ಕೈ ಹಿಡ್ಕೊಂಡು ಓಡಾಡಬೇಕು. ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಬಡಿದಾಡಬೇಕು, ಆದರೆ ದಿಲ್ಲಿಗೆ ಬಂದ ತಕ್ಷಣ ಕೈ ಹಿಡ್ಕೊಂಡು ಓಡಾಡಬೇಕು. ಬಿಹಾರದಲ್ಲಿ ಅಸ್ತಿತ್ವವೇ ಇಲ್ಲದ ಕಾಂಗ್ರೆಸ್ಸಿನ ಜೊತೆ ಇವರು ನಮ್ಮ ನಾಯಕರೆಂದು ಪ್ರತಿಬಿಂಬಿಸಿಕೊಂಡು ದಿಲ್ಲಿಯಲ್ಲಿ ಅವ್ರ ಜೊತೆ ಬಂದು ಕೂರಬೇಕು ಅಂದರೆ ಅವ್ರಿಗೆ ಅದರ ಇಂಟ್ರೆಸ್ಟ್ ಇಲ್ಲ. ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ಸಮಸ್ಯೆ. ಪ್ಲಸ್ ಪ್ರಾದೇಶಿಕ ಪಕ್ಷಗಳಿಗೆ ಕಾಂಗ್ರೆಸ್ ಜೊತೆಯಾಗಲಿ BJP ಜೊತೆಯಾಗಲಿ ಹೋಗುವುದಕ್ಕೆ ಭಯ ಏನಿದೆ ಅಂತಂದರೆ, ತಮ್ಮ ಅಸ್ತಿತ್ವವನ್ನು ಅವರವರ ರಾಜ್ಯಗಳಲ್ಲಿ ಅವರು ಕಾಪಾಡ್ಕೋಬೇಕು. ಕಾಂಗ್ರೆಸ್ಸಿನ ನೆರಳಿನಡಿ ಹೋಗಿಬಿಟ್ರೆ ತನ್ನ ಅಸ್ತಿತ್ವದ ಬುಡಕ್ಕೆ ಏಟು ಬೀಳಬಹುದು ಅನ್ನೋ ಭಯ ಇದೆ. ಹಾಗಾಗಿ ಪ್ರತಿಪಕ್ಷಗಳು ಒಡೆದು ಚೂರಾಗಿರುತ್ತವೆ. ಅಷ್ಟರ ಮಟ್ಟಿಗೆ ಅದು BJPಗೆ ಲಾಭ ಕೊಡುತ್ತೆ. BJPಗೆ ಈ ಸಮಸ್ಯೆ ಸಿಕ್ಕಲ್ಲ. ಶಿವಸೇನೆ ಇದೆ ಅಲ್ಲ ಸರ್, ಅಪೋಸ್ ಮಾಡುತ್ತೆ. ಓಕೆ, ಶಿವಸೇನೆ ಇದ್ರೂ ಲಾರ್ಜರ್ ಪಾರ್ಟ್ನರ್ ಇಸ್ BJPನೇ. ಅವ್ರು ದೇ ಆರ್ ನಾಟ್ ಬಾದರ್ಡ್ ಅದಕ್ಕೆ. ಹಾಗಾಗಿ ಕಾಂಗ್ರೆಸ್ಗೆ ಇದು ಸಮಸ್ಯೆ. ಈ ಸಮಸ್ಯೆಯನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು. 60 ವರ್ಷನೋ 100 ವರ್ಷದ ನಾನು ಪಕ್ಷ, ಈಗಲೂ ದೇಶವೆಂದರೆ ಕಾಂಗ್ರೆಸ್, ಕಾಂಗ್ರೆಸ್ ಎಂದರೆ ದೇಶ ಅನ್ನೋ ಭಾವನೆಯಲ್ಲಿ ಅವರಿದ್ದರೆ ಅದು ಮೂರ್ಖತನದ ಪರಮಾವಧಿ ಅಷ್ಟೇನೆ. ಲೆಟ್ ಅಸ್ ಸಿ ಯಾರು ಏನು ಹೇಳ್ತಾರೆ. ಕಾಳ ದನ ಕಾಳ ಮನ, ನರೇಂದ್ರ ಮೋದಿ ಅವರು ಹೇಳಬಿಟ್ರು ಅಂದ್ರೆ ದನ ಓಕೆ, ಮನ ಹೆಂಗೆ ಕರ್ಕೊಂಬತ್ತೀರಿ? ಈ ದೇಶದಲ್ಲಿ ಬಹುತೇಕ ಜನದ ಮನದಲ್ಲಿ ಇರುವುದೇ ಧನ, ಅವರ ಮನದಲ್ಲಿ ಇರುವುದೇ ಧನ. ಹಾಗಿದ್ದಾಗ ಹೆಂಗೆ ತೆಗಿತೀರಿ ಅದನ್ನ? ದನ ಓಕೆ, ಕಂಡು ಕಡೆ ಇಟ್ಕೊಂಬರ್ಬೋದು, ಎತ್ತಾಕೊಂಬರ್ಬೋದು, ಗೋಣಿ ಚೀಲಕ್ಕೆ ಹಾಕೊಂಡು ತಗೊಂಡೋಗಿ ಇಟ್ಕೋಬೋದು ನೀವು. ಆಲ್ ರೈಟ್, ನೋಡೋಣ ಯಾರ್ಯಾರು ಏನೇನು ಹೇಳ್ತಾರೆ ಅಂತ. ಕಾಂಗ್ರೆಸ್ಸಿನಿಂದ ಶ್ರೀ H. ವಿಶ್ವನಾಥ್, ಮಾಜಿ ಸಂಸದರು, ಮಾಜಿ ಮಂತ್ರಿಗಳು ಕೂಡ ರಾಜ್ಯದಲ್ಲಿ. ಇನ್ನು ಭಾರತೀಯ ಜನತಾ ಪಕ್ಷದಿಂದ ಶಾಸಕರಾಗಿರುವಂಥ ವಿಧಾನ ಪರಿಷತ್ ಅಶ್ವಥ್ ನಾರಾಯಣ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಇಬ್ಬರಿಗೂ. ನಮಸ್ಕಾರ ವಿಶ್ವನಾಥ್ ಅವ್ರಿಗೆ. ನಮಸ್ಕಾರ ರಂಗಣ್ಣ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ರಂಗಣ್ಣ. ಯಾರ ಪರವಾಗಿ ಮಾತಾಡ್ತೀರಿ ನೀವು? ಪರವಾಗಿ ಮಾತಾಡು. ಪಕ್ಷ. ಆಲ್ ರೈಟ್. ಹಾಗಿದ್ದರೆ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷವನ್ನು ಈ ವಿಚಾರದಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಎದರು ಹಾಕಿಕೊಂಡು ಮುಂದೆ ಹೋಗುವ ಸಾಮರ್ಥ್ಯವನ್ನು ಉಳಿಸಿಕೊಂಡಿದೆ ಅನ್ಸತ್ತಾ ಇವತ್ತಿನ ಅಪೋಸಿಷನ್ ಪಾರ್ಟಿಗಳ ಅಕಚಿಪಿಚಿಯಾಗಿದ್ದು ನೋಡಿದ್ರೆ? ಹೌದು ಹೌದು. ಹಲೋ ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದ್ರಿ. ಅದು ಉಳ್ಕೊಂಡಿದೆ ಅನ್ಸತ್ತಾ? ಅನ್ಸಲ್ಲ, ಇವತ್ತು ಅನ್ಸಲ್ಲ. ಏನ್ ಅನ್ನಿಸ್ತಿದೆ ಹಂಗಾರೆ ನಿಮಗೆ?
ಎಲ್ಲೋ ಒಂದ್ ಕಡೆ ಎಲ್ಲರೂ ಕೂಡ ಗೊಂದಲದಲ್ಲಿ ಬಿದ್ದು ಹೋಗಿದ್ದಾರೆ. ಹಾ ಯಾಕೆಂತಂದ್ರೆ ಸ್ವತಃ ಆಡಳಿತ ಪಕ್ಷ ಮೋದಿಯವರು ಹಾ ಈ ಡಿಮಾನಿಟೈಸೇಷನ್ ಅಲ್ಲಿ ಇಡೀ ದೇಶವನ್ನ ಗೊಂದಲದಲ್ಲಿ ಬೀಳ್ತಿದ್ದಾರೆ. ಆ ಗೊಂದಲವನ್ನ ಸಮರ್ಥವಾದ ರೀತಿಯಲ್ಲಿ ಎದುರಿಸುವ ಸ್ಥಿತಿಯಲ್ಲೂ ಕೂಡ ವಿರೋಧ ಪಕ್ಷಗಳು ಕಾಂಗ್ರೆಸ್ ಯಾಕೆಂತಂದ್ರೆ ದಿನಕ್ಕೆ ಒಂದೊಂದೇ ಆದೇಶಗಳು ಬರ್ತಾ ಇದ್ದಾವೆ. ಮತ್ತೆ ನೀವ್ ಹೇಳಿದ್ರಿ ಈಗ ಧನ ಮನ, ಧನನೂ ಇಲ್ಲ, ಧನನೂ ಇವತ್ತಿನ ದಿವಸ ಸರಿಯಾಗಿ ಆಗ್ತಾ ಇಲ್ಲ, ಮತ್ತು ಈ ದೇಶದ ಜನರ ಮನಸ್ಸು ಕೂಡ ಎಚ್ಚೆತ್ತಗೆ ಹೋಗ್ತಾ ಇದೆ. ಮತ್ತು ಈ ಇಡೀ ರಾಜಕೀಯ ವ್ಯವಸ್ಥೆಯ ಒಂದು ಗೊಂದಲದ ಗೂಡಾಗಿ ಕೂತಿದೆ. ಹಾಗೆ ಯಾರು ಇದನ್ನ ಸರಿ ಮಾಡ್ಬೇಕು? ಯಾರು ನರೇಂದ್ರ ಮೋದಿ ಹೇಳ್ತಿದಾರಲ್ಲ ಸರಿ ಮಾಡಕ್ಕೆ ಶುರು ಮಾಡಿರೋದೆಲ್ಲ ಅಂತ? ಇಲ್ಲ 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 ಇಲ್ಲ. ಯಾಕೆಂತಂದ್ರೆ ಇದು ಸರಿಯಾಗುವ ಕಾಣಿಸ್ತಾ ಇಲ್ಲ. ಸರಿಯಾಗುವ ರೀತಿ ಏನೋ ನಾವು ಅದನ್ನ ಕಳ್ಕೊಂಡ್ಬಿಡ್ತಾ ಇದೀವಿ ಅಂತ ಕಾಣ್ತಾ ಇದೆ. ಸರಿಯಾಗುವ ಸ್ಥಿತಿಲಿ ಇಲ್ಲ ಇವತ್ತು. ಆಲ್ ರೈಟ್ ಅಶ್ವಥ್ ನಾರಾಯಣ್ ಸರ್, 50 ದಿನಕ್ಕೆ ಇನ್ನು 3 ದಿನ ಬಾಕಿ ಇದೆ. ಹೌದು ಸರ್. 3 ದಿನ ಮುಗಿದ ನಂತರ ನಿಮ್ಮನ್ನ ಯಾರಾದರೂ ಒಬ್ರು ಶ್ರೀಸಾಮಾನ್ಯರು ನಾಗರಿಕರು ಬಂದು ಅಶ್ವಥ್ ನಾರಾಯಣ್ ನನಗೆ ಗೊತ್ತು ನಿಮ್ಮ ಹತ್ರ ಯಾವ ಅಧಿಕಾರ ಇಲ್ಲ ಇದನ್ನೆಲ್ಲ ಮಾಡಲಿಕ್ಕೆ ಅಂತ, ಆದರೆ ನಿಮ್ಮ ಪ್ರಧಾನಮಂತ್ರಿ ಹೇಳಿ ಇವತ್ತು 50 ದಿನ ಆದಮೇಲೆ ಈ ಪರಿಸ್ಥಿತಿ ಇದೆಯಲ್ಲ ನಮ್ಮದು, ನಾವೀಗ ಏನು ಮಾಡಬೇಕು ಅಂತ ಕೇಳಿದ್ರೆ ಏನು ಹೇಳ್ತೀರಿ? ದೇಶಕ್ಕೋಸ್ಕರ ಇನ್ನು 50 ದಿನ ತಡೆದುಕೊಳ್ಳಿ, ಇಲ್ಲದಿದ್ದರೆ ದೇಶ ಹೇಗೆ ಕಾಂಗ್ರೆಸ್ನವರು 60 ವರ್ಷದಲ್ಲಿ ಮಾಡಿದ ನಾಶ ಇದು ಅಂತ ಹೇಳ್ತೀರೋ, ಗಡಿಯಲ್ಲಿ ಸೈನಿಕರು ಕಾಯೋದಿಲ್ವಾ ಮಾಡಲ್ವಾ ಅಂತ ಹೇಳ್ತೀರೋ, ಅಥವಾ ಇಲ್ಲ ತಪ್ಪಾಯ್ತು ಇದೊಂದು 50 ದಿನದಲ್ಲಿ ಬಟ್ ಇನ್ನೊಂದು 15-20 ದಿನಕ್ಕೆ ಸರಿ ಮಾಡ್ತೀವಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತೀರೋ, ಏನ್ ಹೇಳ್ತೀರಿ ನೀವು ಅವತ್ತು? ನಂಗೆ ಬಹಳ ಕುತೂಹಲ ಇದೆ. ಈಗ ಒಂದು ಪರ್ಟಿಕ್ಯುಲರ್ ವಿಶ್ವನಾಥ್ ಅವ್ರನ್ನೇ ತಗೊಂಡಿದ್ದು ತುಂಬಾ ನಮಗ್ ಸಂತೋಷ. ಏನಕ್ಕೆ ಯಾಕೆಂದ್ರೆ ಅರ್ಧಂಬರ್ಧ ನಿಮ್ ಕಡೆಗೆ ಇರುತ್ತೆ ಅಂತನಾ? ಇಲ್ಲ, ಹಂಗಲ್ಲ ಸರ್. ಮೊನ್ನೆ ಮೈಸೂರು ಟು ಬೆಂಗಳೂರು ಅಂತ ನಿಮ್ ಚಾನೆಲ್ ಅಲ್ಲಿ ಒಂದು ಕಾರ್ಯಕ್ರಮ ನೀವು ಮಾಡಿರಿ ಡಿಮಾನಿಟೈಸೇಷನ್ ಬಗ್ಗೆ. ಸರಿ. ನಿಮ್ಮ ಒಬ್ಬರು ರಿಪೋರ್ಟರ್ ಬೆಂಗಳೂರಲ್ಲಿ ಆಟೋ ಹತ್ತಿ ಮೈಸೂರು ಜಟ್ಕಾದಲ್ಲಿ ಹೋಗೋವರೆಗೂ ಸಹ ನೀವೊಂದು ಕಾರ್ಯಕ್ರಮ ಮಾಡಿದ್ರಿ ಸರ್. ನಾನು ಆ ಕಾರ್ಯಕ್ರಮ ಪೂರ್ಣವಾಗಿ ಆ ಕಾರ್ಯಕ್ರಮ ನೋಡಿದೆ. ಸರಿ. ಇಡೀ ಕಾರ್ಯಕ್ರಮದಲ್ಲಿ ಬೆಂಗಳೂರಲ್ಲಿ ಒಬ್ಬ ಆಟೋ ಡ್ರೈವರ್ ಹತ್ರ ಸ್ವಲ್ಪ ನೆಗೆಟಿವ್ ಆಗಿದ್ರೆ ಅವನ ಹತ್ರ ಹೊಸ ಸಿಸ್ಟಮ್ಗೆ ಹೊಂದ್ಕೊಂಡಿದ್ದೀನಿ, ಬಾಕಿ ಎಲ್ಲವೂ ಸಹ ಮೋರ್ ದನ್ 80% ನಿಮ್ಮ ಈ ಹೊಸ ಮೋದಿಯವರ ಹೊಸ ಸಿಸ್ಟಮ್ಗೆ ಅಡ್ಜಸ್ಟ್ ಆಗಿದೆ. ಇಲ್ಲಿ ನೋಡಿ ಬಹಳ ಎಸ್ಕೇಪಿಂಗ್ ಫ್ರಮ್ ಮೈ ಕ್ವೆಶ್ಚನ್. ಒಂದು ನಿಮಿಷ ಅಶ್ವಥ್ ನಾರಾಯಣ್ ಪ್ಲೀಸ್ ನಾನು ನಿಮ್ಮನ್ನು ಕೇಳ್ತಾ ಇರೋ ಸಿಸ್ಟಮ್ ಹೊಂದಿದಾರ ಬಿಟ್ಟರು. 50 ದಿನ ಕಳೆದ ಮೇಲೆ ಬೆಳಿಗ್ಗೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಶ್ರೀಸಾಮಾನ್ಯರಾರವ್ರೆ, ಮಾನ್ಯ ಅಶ್ವಥ್ ನಾರಾಯಣ್ ಅವರೇ ನನಗೆ ಇದು ಅರ್ಜೆಂಟ್ 50,000 ರೂಪಾಯಿ ಬೇಕು ಕೊಡಿಸ್ತೀರಾ ಬ್ಯಾಂಕಲ್ಲಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ಅಷ್ಟೇ ಸರ್. ನಮ್ಗೊಂದು ವಿಶ್ವಾಸ ಇದೆ. 30ನೇ ತಾರೀಕಿನ ನಂತರ ಈ 30ನೇ ತಾರೀಕಿನ ನಂತರ ಸಿಸ್ಟಮ್ ಕೆಲವೊಂದು ಚೂರು ಒಂದು ಸಹಬದಿಗೆ ಬರುತ್ತೆ ಅನ್ನತಕ್ಕಂಥ ವಿಶ್ವಾಸ. ಚೂರು ಅಂದ್ರೆ ಅದನ್ನ ವ್ಯಾಖ್ಯಾನಿಸಿ ಸರ್. ಏನು ಒಂದು ಚೂರು ಅಂದ್ರೆ ಮೊದಲು ಏನು ಸಿಸ್ಟಮ್ ಇತ್ತು ಅದಕ್ಕೆ ಅಷ್ಟು 100ಕ್ಕೆ 100ರಷ್ಟು ಬರ್ತಾ ಇದ್ರು 50ರಿಂದ 75 ಭಾಗ ಅದು ಸುಧಾರಣೆ ಮಟ್ಟಕ್ಕೆ ಬರುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಅಂದ್ರೆ ನಾವು ಇಲ್ಲಿವರೆಗೂ ತಡ್ಕೊಂಡ್ವಿ ಸರ್. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ದೇಶಕ್ಕೋಸ್ಕರ ನೀವು ಸಹಾಯ ಮಾಡಬೇಕು ಅಂತ, ಎಲ್ಲ ಮಾಡಿದಾರಪ್ಪ, ಜನನು ಒಪ್ಕೊಂಡಿದಾರಪ್ಪ. ಇನ್ನು ಮುಂದಕ್ಕೆ ಯಾಕೆ ಒಪ್ಪಬೇಕು ಜನ? ಅದರಲ್ಲೂ ಬಡವರು, ಶ್ರೀಮಂತರು ಬಿಟ್ಬಿಡಿಪ್ಪ, ಬಡವರು ಯಾಕೆ ಒಪ್ಪಬೇಕು ಅವರು? ಇಲ್ಲ ಸರ್, ಈಗ ಈ ತರದ್ದು ಈ ಡಿಮಾನಿಟೈಸೇಷನ್ ನಮಗೆ ಹೊಸತಿರ್ಬೋದು, ನಮ್ಮ ಒಂದು ಪೀಳಿಗೆಗೆ ಇದು ಹೊಸತಿರ್ಬೋದು. ಆದ್ರೆ ಇದಕ್ಕೆ ಸಿಮಿಲರ್ ಆಗಿ ಬೇರೆ ಬೇರೆ ಯೋಜನೆಗಳು ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ. ಹಳೆ ಕತೆ ಯಾವ್ದು ಹೇಳ್ಬೇಡಿ ಸರ್, ನನಗೆ ಇವತ್ತಿನ ಬದುಕೋ ಕತೆ ಹೇಳಿ, ನನಗೆ ಸ್ಟೋರಿ ಹೇಳ್ಬೇಡಿ ನೀವು, ನನಗೆ ಅದು ಇಂಟ್ರೆಸ್ಟ್ ಇಲ್ಲ. ಹಳೇದ ಬದುಕೆ ಜನಕ್ಕೆ ದುಡ್ಡೆ ನನ್ನ ಕಾಸು ನೀವು ಕೊಡಿಸ್ತೀರಾ ಕೊಡ್ಸಲ್ವಾ ಹೇಳಿ? 50ನೇ ದಿನ ಕಳೆದ ಮೇಲೆ ಅಥವಾ ಇನ್ನೊಂದು 30 ದಿನ ಕಾಯ್ಕೊ ಅಂತ ಹೇಳ್ತೀರೋ? ಅಷ್ಟೇ ಬೇಕಾಗಿರೋದು ನಮಗೆ ಸರ್. 30ನೇ ತಾರೀಕಿನ ನಂತರ ಒಂದು ಸಹಬದಿ ಡೆಫಿನೆಟ್ ಬರುತ್ತೆ ಅಂತ ನಾನು ಹೇಳಿದ್ನ. ಹಾಗಾದ್ರೆ 30ನೇ ತಾರೀಕು ನೀವು ಲೈನಲ್ಲಿ ಬರ್ಬೇಕು ನಮ್ ಜೊತೆ. ಸುಮ್ಮನೆ ಇವತ್ತು ಹೇಳ್ಬಿಟ್ಟು ಪರಾರಿ ಆಗ್ಬಿಡೋದಲ್ಲ ಇಲ್ಲಿ. ಇಲ್ಲ ಸರ್, ನನಗೆ ಮೈಗೆ ಹುಷಾರಿಲ್ಲ, ನಾನು ಅವತ್ತು ಸಾತ್ವಿವರೆ ಚಾನಲ್ಗೆ ಬರ್ತೀನಿ. ಆಯ್ತು, ಬರುವಂತ ಹಂಗೆ ಇರಿ, ಲೈನಲ್ಲಿ ಇರಿ. ಈಗ ಒಂದು ನಿಮಿಷ ವಿಶ್ವನಾಥ್ ಅವರೇ, ನಮ್ಮ ಟಿವಿಗಳು ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವು ಅಶ್ವಥ್ ನಾರಾಯಣ್ ಇಬ್ರು ಅರ್ಥಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ. ಹಾಗಾಗಿ ನೋಟ್ ಇಲ್ಲದಿದ್ದಾಗ ನಾವು ಈ ವಿರಾಮ ಬಿಟ್ಬಿಟ್ರೆ ಇನ್ನಷ್ಟು ಬರ್ಬಾದ್ ಆಗ್ಬಿಡ್ತೀವಿ. ನಾವು ಒಂದು ವಿರಾಮ ತಗೊಳ್ಳೇಬೇಕು ನಮ್ಮ ಬದುಕನ್ನ ಕಂಡುಕೊಳ್ಳಕ್ಕೆ. ಹಾಗಾಗಿ ನೀವಿಬ್ರು ಸಹಿಸ್ಕೋತೀರಾ ನಮ್ಮನ್ನ? ಥ್ಯಾಂಕ್ ಯು ಅಶ್ವಥ್ ನಾರಾಯಣ್, ನಮ್ಮ ಜೊತೆನೇ ಇರಿ. ವಿಶ್ವನಾಥ್ ಅವರೇ ದಯವಿಟ್ಟು ನಮ್ಮ ಜೊತೆನೇ ಇರಿ. ಈ ವಿರಾಮ ತಗೊಂಡು ವಾಪಸ್ ಬರ್ತೀವಿ.
ನೋಟುಗಳ ಕತೆ ಆಯಿತು, ಈಗ ಬೇನಾಮಿ ಆಸ್ತಿಗಳ ಕತೆ. ಕಪ್ಪು ಹಣ ನಿಯಂತ್ರಣಕ್ಕೆ ನೋಟ್ ಬ್ಯಾನ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಈಗ ಬೇನಾಮಿ ಆಸ್ತಿಗಳ ಮೇಲೆ ಕಣ್ಣು ಹಾಕದಂಗೆ ಕಾಣುತ್ತೆ. ರಿಯಲ್ ಎಸ್ಟೇಟ್ ಮೂಲಕ ತೆರಿಗೆ ವಂಚಿಸಿ ಬೇನಾಮಿ ಆಸ್ತಿ ಮಾಡಿರುವವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ನಿನ್ನೆಯಷ್ಟೇ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಹೇಳಿದ್ದರು. ಇನ್ನು ಮುಂದೆ ಬೇನಾಮಿ ಆಸ್ತಿ ಅಂದರೆ ಡಿಸ್ಪ್ರಪೋರ್ಷನೇಟ್ ಟು ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅಂತಂದರೆ ಬಲ್ಲ ಮೂಲಗಳಿಂದ ಬರುವ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಸಂಪಾದಿಸಿರುವುದು ಅನ್ನೋ